ಈ ಜಗತ್ತಿನಲ್ಲಿ ಎಷ್ಟು ರೀತಿಯ ಜನ ಇರುವರೋ ಎಂಬ ಪ್ರಶ್ನೆಗೆ ಉತ್ತರಿಸುವುದು ಕಷ್ಟ. ಒಬ್ಬೊಬ್ಬರದ್ದು ಒಂದೊಂದು ವಿಧ, ಒಬ್ಬೊಬ್ಬರಲ್ಲೂ ಹಲವು ವಿಧ, ಯಾರ ಅಳತೆಗೂ ಸಿಗದಷ್ಟು ವೈವಿಧ್ಯ. ಎಷ್ಟೋ ಸಲ ಮದುವೆ ಆಗುವ ತನಕ ಕೈ ಹಿಡಿಯುವ ವಧುವರ ಇಬ್ಬರು ಪರ್ಫೆಕ್ಟ್ ಆಗಿದ್ದವರು ಆಮೇಲೆ ಒಬ್ಬರಿಗೊಬ್ಬರ ಗ್ರಹಿಕೆಗೆ ನಿಲುಕದವರಾಗ್ತಾರೆ. ಇದು ಜೀವನದ ವೈಚಿತ್ರ. ಈ ವೈಚಿತ್ರವನ್ನೇ ಬೆಳೆಸಿಕೊಂಡು ಬದಲಾಯಿಸುವ ಪ್ರಯತ್ನವನ್ನೇ ಮಾಡದ ಮನುಷ್ಯರು ಹಲವಾರು ಸಮಸ್ಯೆಗಳ ಕಾರಣಕರ್ತರು. ಮನುಷ್ಯನಲ್ಲಿರುವ ಬುದ್ಧಿವಂತಿಕೆ ಹೊಸ ಹೊಸ ಆವಿಷ್ಕಾರಗಳಿಗೆ ಮಾತ್ರ ಮೀಸಲು. ಜೀವನವನ್ನು ಸುಂದರಗೊಳಿಸುವ ಕಡೆಗೆ ಅವನು ಯಾವಾಗಲೂ ಅಜ್ಞಾನಿ. ಇನ್ನೊಬ್ಬರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಾಗ ಸಮಯ ಮೀರಿ ಹಲವಾರು ಅನಾಹುತಗಳು ನಡೆದು ಹೋಗಿರುತ್ತವೆ. ಸರಿಯಾಗಿ 7 ವರ್ಷ 10 ತಿಂಗಳ ಮೇಲೆ ನ್ಯಾಯಾಧೀಶರು ಕೊನೆಯ ತೀರ್ಮಾನವನ್ನ ಓದಿದಾಗ ಕಿರಣ್ಮಯಿಯ ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು. ಅದನ್ನವಳು ಸಂತೋಷದ ಕಣ್ಣೀರು, ದುಃಖದ ಕಣ್ಣೀರೋ ಎಂದು ವರ್ಗೀಕರಿಸಲು ಹೇಳಲಾರಳು. ಕೋರ್ಟಿನಲ್ಲಿ ಜಯ ಸಿಕ್ಕಿದರೂ ಜೀವನದಲ್ಲಿ ಅವಳದ್ದು ಸೋಲು ಗೆಲುವೋ ಎಂದು ಅವಳಿಗೆ ಅರ್ಥವಾಗಿರಲಿಲ್ಲ. ಅವಳಲ್ಲಿ ಜೀವಿಸುವ ಮನೋಸ್ಥೈರ್ಯ ಮಾತ್ರ ಜೀವಂತವಾಗಿ ಇತ್ತು. ಅವಳು ಇಚ್ಛಿಸಿದಂತೆ ಜಗದೀಶನಿಗೆ ಶಿಕ್ಷೆಯಾಗಿತ್ತು. ಅವಳ ತಂದೆ ಕೊಟ್ಟಿದ್ದ 6 ಲಕ್ಷ ರೂಪಾಯಿ ವರದಕ್ಷಿಣೆಯನ್ನು ಸೇರಿಸಿ 10 ಲಕ್ಷ ರೂಪಾಯಿ ಪರಿಹಾರ ಧನ ಮತ್ತು ಅವನಿಗೆ 3 ವರ್ಷಗಳ ಕಠಿಣ ಸಜೆ. ಕೋರ್ಟಿನ ಖರ್ಚು ಕೂಡ ಅವನದ್ದೇ. ಎಷ್ಟೇ ಆದರೂ ಅವಳು ಕಳೆದುಕೊಂಡದಕ್ಕೆ ಇದು ಸರಿಯಾದ ಪರಿಹಾರವಲ್ಲ. ಪ್ರೀತಿ, ಪ್ರೇಮ, ನಂಬಿಕೆ, ಸಹಕಾರ, ಸಹಬಾಳ್ವೆ, ತ್ಯಾಗದ ಕಂಬಗಳಿರುವ ಸಂಸಾರ ಸೌಧವನ್ನ ಸುಂದರವಾಗಿ ಕಟ್ಟಲು ಅವಳು ಹವಣಿಸಿದ್ದಳು. ಆದರೆ ಅದು ಕಟ್ಟುವ ಹಂತದಲ್ಲೇ ಕುಸಿದು ಮುರುಕು ಮನೆಯಾಗಿ ಹೋಗಿತ್ತು. ಹಲವು ಕಂಬಗಳನ್ನು ಹಾಕಿ ಕಟ್ಟಿದ್ದ ಮಾರಬಹುದಾದ ಮನೆ ಜಗದೀಶನ ಹೆಸರಿನಲ್ಲಿತ್ತು. ಅಲ್ಲಿ ಅವಳು ಬಯಸಿದ ಕಂಬಗಳಿರಲಿಲ್ಲ. ಹಾಗಾಗಿ ಅದು ಅವಳ ಮನೆಯಾಗಿ ಉಳಿಲಿಲ್ಲ. ಮುರುಕು ಮನೆ ಮುರಿದು ಬೀಳುವುದು ಸಹಜ. ಕಿರಣ್ಮಯಿ ಜಗದೀಶನ ಮೇಲೆ ಹಾಕಿದ್ದು ವರದಕ್ಷಿಣೆ ಕಿರುಕುಳದ ಕೇಸು. ಜಗದೀಶ ಕೋರ್ಟ್ನಲ್ಲಿ ಅಪೇಕ್ಷಿಸಿದ್ದು ವಿಚ್ಛೇದನ. ಜಗದೀಶ ಕೊಟ್ಟ ಕಾರಣ ಅವಳ ನಡತೆ ಸರಿ ಇರಲಿಲ್ಲ ಎನ್ನುವುದು, ಅವಳಿಗೆ ಹುಟ್ಟಿದ ಮಗು ಅವನದಲ್ಲ ಎನ್ನುವ ಮಿಥ್ಯಾರೋಪಣೆ. ಮದುವೆಯಾದ ದಿನದಿಂದ ಕಿರಣ್ಮಯಿ ಅನುಭವಿಸಿದ್ದ ನೋವಿಗೆ, ಅಪಮಾನ ಅವಮಾನಗಳಿಗೆ ಮಿತಿಯೇ ಇರಲಿಲ್ಲ. ತುಟಿ ಕಚ್ಚಿ ಎಲ್ಲವನ್ನ ಸಹಿಸಿದ್ದಳು. 10 ವರ್ಷದ ಕೆಳಗೆ ಜಗದೀಶ ಅವಳನ್ನ ತಾಯಿ ಮನೆಯಲ್ಲಿ ಬಿಟ್ಟು ಹೋದ ಮೇಲೆ ಅವಳಲ್ಲಿ ಸೇಡಿನ ಕಿಡಿ ಹತ್ತಿಕೊಂಡಿತ್ತು. ಹೆಂಡತಿಯನ್ನ ಆ ರೀತಿ ನಡೆಸಿಕೊಂಡ್ರೆ ಯಾರಿಗೂ ಆಗುವುದೇ. ಕೋರ್ಟಿನಲ್ಲಿ ಮೊದಲ ಬಾರಿಗೆ ಮಗುವನ್ನ ಹಾಜರುಪಡಿಸಿದಾಗಲೇ ಜಗದೀಶನ ಸೋಲು ನಿರ್ಧಾರವಾಗಿತ್ತು. ಅವನ ತದ್ರೂಪಿನಂತಿರುವ ಮಗು ಅವನದೆಂದು ಪ್ರೂವ್ ಮಾಡಲು ಯಾವ ಪರೀಕ್ಷೆಯ ಅಗತ್ಯವೂ ಇರಲಿಲ್ಲ. ಆದರೂ DNA ಟೆಸ್ಟ್ ಮಾಡಿದ್ದರು. ಅಲ್ಲೂ ಜಗದೀಶನೇ ತಂದೆ ಎಂದು ಸಾಬೀತಾಗಿತ್ತು. ಕೋರ್ಟಿನಲ್ಲಿಯೇ ಅವನು ತನ್ನದಲ್ಲವೆಂದು ತಿರಸ್ಕರಿಸಿದ್ದ ಮಗುವನ್ನ ಮೊದಲ ಬಾರಿ ನೋಡಿದ್ದು. ಮಗುವನ್ನು ನೋಡಿ ಅವನು ದಂಗಾಗಿದ್ದ. ಮೂರ್ಛೆ ಹೋಗುವಂತಾಗಿತ್ತು. ಅವನ ಬೆವರಳಿಯುವ ಮುಖ ನೋಡಿ ಕಿರಣ್ಮಯಿ ತಾನು ಅಲ್ಲಿವರೆಗೆ ಅನುಭವಿಸಿದ್ದ ನೋವನ್ನ ಮರೆತಿದ್ದಳು. ಜಗದೀಶನ ಲಾಯರು ಎಲ್ಲರೂ ಗಮನಿಸುವಷ್ಟು ಜೋರಾಗಿ ನಡುಗಿದ್ದರು. ಯಾವ ಸಾಕ್ಷಿಗಳೂ ನಿಲ್ಲದಷ್ಟು ಗಟ್ಟಿಯಾಗಿತ್ತು ಕಿರಣ್ಮಯಿ ಕೇಸು. ಇಲ್ಲಿ ಸುಳ್ಳು ಗೆಲ್ಲುವುದು ಸಾಧ್ಯವಿರಲೇ ಇಲ್ಲ. ಕಿರಣ್ಮಯಿ ಮದುವೆಯಾಗಿ ಕೈ ಹಿಡಿದ ಗಂಡನನ್ನ ಅವಳಾಗಿ ಬಿಟ್ಟು ಹೋಗಿರಲಿಲ್ಲ. ಮುರಿತಿದ್ದ ಸಂಬಂಧಕ್ಕೆ ಬೆಸಿಗೆ ಹಾಕಲು ಪ್ರಯತ್ನಿಸಿದ್ದಳು. ಅವಳು ಅವನೊಡನೆ ಕಳೆದ 11 ತಿಂಗಳಲ್ಲಿ ಅನುಭವಿಸಿದ್ದ ನೋವಿಗೆ ಯಾವ ರೀತಿಯ ಪರಿಹಾರ ಧನವೂ ಸರಿಯಾದದ್ದಲ್ಲ. ಅವಳ ಯೌವನ ಜೀವನದ ಯಾವ ಸುಖವನ್ನೂ ಅನುಭವಿಸದೆಯೇ ಕಳೆದು ಹೋಗಿತ್ತು. ಗಂಡ ಎನ್ನುವ ಶಬ್ದ ಅರ್ಥ ಕಳೆದುಕೊಂಡಿತ್ತು. ಈ ತಲೆಬಿಸಿಗಳಲ್ಲಿ ಉದ್ಯೋಗದಲ್ಲೂ ಅವಳು ಹಿಂದೆ ಬಿದ್ದಿದ್ದಳು. ಆಯುಷ್ಯದ ಅತ್ಯಂತ ಫಲವತ್ತಾದ ಕಾಲವನ್ನ ಅವಳು ಏನೂ ಇಲ್ಲದೆ ಕಳೆದಿದ್ದಳು. ಪ್ರೀತಿ, ಪ್ರೇಮ, ನಂಬಿಕೆ, ಸಹಬಾಳ್ವೆ, ದಾಂಪತ್ಯ ಸುಖ ಎಲ್ಲವೂ ಅರ್ಥಹೀನವಾಗಿ ಅವಳ ಬಾಳ ಪುಟದಿಂದ ಮಾಯವಾಗಿತ್ತು. ಕಿರಣ್ಮಯಿ ಜಗದೀಶನ ಕೈ ಹಿಡಿದು ಪಡೆದದ್ದು ಅಷ್ಟೇ. ಕಿರಣ್ಮಯಿ ತುಂಬಾ ಲವಲವಿಕೆಯ ಹುಡುಗಿ. ಪಾದರಸದಂತೆ ಎಲ್ಲರಿಗೂ ಹೊಂದಿಕೊಂಡು ಓಡಾಡಿಕೊಂಡಿದ್ದವಳು. ಉತ್ಸಾಹ ಅವಳ ನಡಿಗೆಯಲ್ಲಿ ಲಾಸ್ಯವಾಡ್ತಿತ್ತು. ಹೆತ್ತವರಿಗೆ ಮುದ್ದಿನ ಮಗಳು, ಎಲ್ಲರಿಗೂ ಬೇಕಾದವಳು. ಮದುವೆಯಾಗಿ ಅವಳಷ್ಟು ನೋವು ಅನುಭವಿಸಿದವರು ಅವಳ ಗೆಳತಿಯರ ಬಳಗದಲ್ಲಾಗಲಿ ಅವಳ ಕುಟುಂಬದಲ್ಲಾಗಲಿ ಯಾರೂ ಇರಲಿಲ್ಲ. ಜೀವನ ದುಸ್ತರವಾಗುವುದು ಕೆಲವರಿಗೆ ಮಾತ್ರ. ಅದು ಏನು ತಪ್ಪು ಮಾಡದೆ ಶಿಕ್ಷೆ ಅನುಭವಿಸುವವರು 1000ಕ್ಕೊಬ್ರು ಇರ್ಬೋದು. ಅವರಲ್ಲಿ ಒಬ್ಬಳಾದದ್ದು ಕಿರಣ್ಮಯಿಯ ದುರಾದೃಷ್ಟ. ಅವಳ ಜೊತೆಯಲ್ಲಿ ಕೆಲಸ ಮಾಡುತ್ತಿದ್ದ ಹುಡುಗಿಯರೆಲ್ಲರೂ ತಮ್ಮದೇ ವಿದ್ಯಾಮಟ್ಟದಲ್ಲಿರುವ ಹುಡುಗರನ್ನ ಮದುವೆಯಾಗಿದ್ರು ಅಥವಾ ತಮ್ಮ ಕಾಲೇಜಿನ ಸಹಪಾಠಿಗಳನ್ನೇ ಆರಿಸಿಕೊಂಡಿದ್ರು. ಕಿರಣ್ಮಯಿ ಆಗೇನು ಮಾಡಿರಲಿಲ್ಲ. ಎಲ್ಲರೊಡನೆ ಸ್ನೇಹದಿಂದ ಬೆರಿತಾ ಇದ್ರು. ಯಾರೊಡನೆಯೂ ಅವಳ ಪ್ರೀತಿಯ ನಂಟು ಬೆಸೆದಿರಲಿಲ್ಲ. ಹಾಗಾಗಿ ಎತ್ತವರು ಆರಿಸಿದ ಹುಡುಗನ ಕೈ ಹಿಡಿಯಲು ಮನಸ್ಸಾರ ಒಪ್ಪಿದ್ದಳು. ಕಿರಣ್ಮಯಿ ದುಡಿಯುತ್ತಿದ್ದರೂ ಎತ್ತವರಿಗೆ ಅವಳು ಮದುವೆಯಾಗುವುದು ಮುಖ್ಯವಾಗಿತ್ತು. ಅದರಿಂದ ಸುಖವೋ ಕಷ್ಟವೋ ಎಂದು ಅವಳು ಯೋಚಿಸಲು ಹೋಗಿರಲಿಲ್ಲ. ಯಾರಾದರೂ ಅಷ್ಟೇ, ಮದುವೆ ಎನ್ನುವ ಹೋಮಕುಂಡಕ್ಕೆ ಹಾರುವಾಗ ಹಿಂದೆ ಮುಂದೆ ನೋಡುವುದಿಲ್ಲ. ಹಾರಿ ಎಂದು ಒತ್ತಾಯಿಸುವವರೇ ಜಾಸ್ತಿ ಅಲ್ಲದೆ ಅಲ್ಲಿಯ ಬೆಂಕಿ ಸುಡುವಷ್ಟು ತೀವ್ರವಾಗಿ ಯಾವ ಬೆಂಕಿಯೂ ಸುಡುವುದಿಲ್ಲ ಎನ್ನುವ ಎಚ್ಚರಿಕೆಯನ್ನು ಯಾರೂ ಕೊಡುವುದಿಲ್ಲ.
ಹುಟ್ಟು ಸಾವಿನಂತೆ ಮದುವೆಯು ಒಂದು ಜೀವನದ ಅನಿವಾರ್ಯತೆ ಎಂದು ತಿಳಿದಿರುವವರೇ ಜಾಸ್ತಿ. ಮದುವೆ ಆಗಲು ಸಮ್ಮತಿಸಿದಾಗ ಅವಳ ಮನದಲ್ಲಿದ್ದದ್ದು ಅದೇ, ಇದೊಂದು ಜೀವನದಲ್ಲಿ ಆಗಲೇಬೇಕಾದ ಸಂಗತಿ. ಹೆತ್ತವರು ತನ್ನ ಜೀವನ ಸಂಗಾತಿಯನ್ನ ಆರಿಸಿದ್ದಾರೆ, ಅದಕ್ಕೆ ತನ್ನ ಒಪ್ಪಿಗೆಯೂ ಇದೆ. ಮದುವೆಯಾದ ಮೇಲೆ ಹೊಂದಿಕೊಂಡು ಬಾಳಿದ್ರಾಯ್ತು ಎಂದು ಯೋಚನೆ ಮಾಡಿದ್ದಳು. ಆದರೆ ಅವಳಿಗೆ ಹೊಂದಿಕೊಂಡು ಬಾಳುವ ಅವಕಾಶವೇ ಸಿಗಲಿಲ್ಲ. ಕಲಿಯುವಾಗ ತೋರಿದ್ದ ಆಯ್ಕೆಯ ಸ್ವಾತಂತ್ರ್ಯವನ್ನು ಇಲ್ಲಿ ತೋರಿಸಿದ್ರೆ ಅವಳು ಈ ರೀತಿಯಲ್ಲಿ ಜೀವನದೊಡನೆ ಸೇಡು ತೀರಿಸಿಕೊಳ್ಳುವ ಪ್ರಸಂಗ ಬರ್ತಾ ಇರಲಿಲ್ವೇನೋ. ಜಗದೀಶ ಮೊದಲ ಕೆಲವು ಭೇಟಿಯಲ್ಲಿ ತೋರಿಸಿದ್ದ ಒಳ್ಳೆಯ ಗುಣಗಳನ್ನ ಮೆಚ್ಚಿ ಕಿರಣ್ಮಯಿ ಮದುವೆಯಾಗಲು ಒಪ್ಪಿದಳು. ಅತಿ ಸುಂದರನಲ್ಲದಿದ್ದರೂ ಆಕರ್ಷಕ ನಿಲುವಿನವನು, ಈಗಾಗಲೇ ಮನೆ ಮಠ ಮಾಡಿಕೊಂಡಿದ್ದ ಬುದ್ಧಿವಂತ, ಲೆಕ್ಕಕ್ಕೆ ಪದವೀಧರ. ಅವನು ಮಾಡಿಕೊಂಡದ್ದು ಸ್ಕೂಟರ್ ಸ್ಪೇರ್ ಪಾರ್ಟ್ನ ಹೋಲ್ಸೇಲ್ ಬಿಸ್ನೆಸ್. ಒಳ್ಳೆಯ ಟರ್ನ್ ಓವರ್ನಲ್ಲಿ ಬಿಸ್ನೆಸ್ ನಡೆಸಿದ್ದ ನಿರ್ಗರ್ವಿ. ಇದು ಅವಳನ್ನ ಬಹಳವಾಗಿ ಆಕರ್ಷಿಸಿತ್ತು. ಆದರೆ ಆ ನಿರ್ಗರ್ವದ ಮುಖವಾಡದ ಹಿಂದೆ ಇದ್ದದ್ದು ಹೆಣ್ಣನ್ನ ನಂಬಿಸಿ ಹಿಂಸಿಸುವ ಕೀಳುತನವೆಂದು ಅವಳಿಗೆ ಮದುವೆ ಆದ ಮೊದಲ ದಿನವೇ ಅನುಭವವಾಗಿತ್ತು. ಕಿರಣ್ಮಯಿ ಕಂಪ್ಯೂಟರ್ ಇಂಜಿನಿಯರ್. ಫ್ರೀ ಸೀಟ್ ಸಿಕ್ಕಿದ್ದರಿಂದ ಹೆತ್ತವರಿಗೆ ಭಾರವಾಗದೆ ಕೋರ್ಸ್ ಮುಗಿಸಿದಾಗ ಅವಳಿಗೆ ಕೈ ತುಂಬಾ ಸಂಬಳ ಬರುವ ಕೆಲಸ ಸಿಕ್ಕಿತ್ತು. ಮದುವೆ ಆಗದಿದ್ದರೂ ತಾನೇ ಜೀವನ ನಡೆಸುವ ಆರ್ಥಿಕ ತಾಕತ್ತು ಅವಳಲ್ಲಿತ್ತು. ಮದುವೆಯಲ್ಲಿ ಅವಳಿಗೆ ಬಹಳ ಆಸಕ್ತಿಯೇನೂ ಇರಲಿಲ್ಲ. ಹೆತ್ತವರ ಒತ್ತಾಯಕ್ಕೆ ಅವರು ಹಾರಿಸಿದ ಹುಡುಗನನ್ನ ಮದುವೆಯಾಗಲು ಒಪ್ಪಿದ್ದಳು. ಕೆಲಸ ಮಾಡಲು ಅಡ್ಡಬಾರದ ಸಂಗಾತಿ ಅವಳಿಗೆ ಬೇಕಿತ್ತು. ಅದರಲ್ಲೂ ಅವಳು ಕೆಲಸದ ನಿಮಿತ್ತ ಊರೂರಿಗೆ ತಿರುಗಬೇಕಿತ್ತು. ಕೆಲವೊಮ್ಮೆ ಪ್ರಾಜೆಕ್ಟ್ ಮುಗಿಸುವಾಗ ತಡವಾಗಿ ರಾತ್ರಿ ಮನೆಗೆ ಬರುವುದು ತಡವಾಗುವ ಸಂದರ್ಭಗಳಿದ್ವು. ನೋಡಲು ಬಂದ ಜಗದೀಶ್ನೊಡನೆ ಅವಳು ಇದೆಲ್ಲವನ್ನು ಹೇಳಿಕೊಂಡಿದ್ದಳು. ಅತ್ತೆ ಮಾವ ಇರುವ ಮನೆ, ತನ್ನ ಕೆಲಸದಿಂದ ಅವರ ಕಡೆಗೆ ಹೆಚ್ಚಿನ ಗಮನ ಕೊಡುವುದು ಸಾಧ್ಯವಿರಲಿಲ್ಲ. ಹಾಗಾಗಿ ಹೇಳಬೇಕಾದದನ್ನೆಲ್ಲ ಮೊದಲೇ ಹೇಳಿ ತನ್ನ ಭಾರ ಕಳಚಿಕೊಂಡಿದ್ದಳು. ಮುಂದೆ ತೊಂದರೆ ಆಗಬಾರ್ದೆಂದು ಅವಳು ಈ ಮುಂಜಾಗರೂಕತೆ ತೆಗೆದುಕೊಂಡಿದ್ದಳು. ಜಗದೀಶನಿಗೆ ಆಗ ಎಲ್ಲವೂ ಒಪ್ಪಿಗೆಯಾಗಿತ್ತು. ಸಾಧಾರಣ ಚೆಲುವಿನ ಹುಡುಗಿಯಾದರೂ ವಿದ್ಯಾವಂತೆ, ತಿಂಗಳು ಕೈ ತುಂಬ ಸಂಬಳ ತರುವವಳು. ಅವಳ ಎಲ್ಲ ಷರತ್ತುಗಳು ಅವನಿಗೆ ಒಪ್ಪಿಗೆಯಾಗಿದ್ದವು. ಎಲ್ಲರೂ ಮದುವೆಯಾಗುವ ರೀತಿಯೇ ಅವರ ಮದುವೆಯೂ ಆಗಿತ್ತು. ಅವಳ ತಂದೆ ಮದುವೆಯ ನಂತರದ ಸಂತೋಷ ಕೂಟಕ್ಕೆ ಧಾರಾಳವಾಗಿ ಖರ್ಚು ಮಾಡಿದ್ರು. ಅವಳು ಕಂಪ್ಯೂಟರ್ ಇಂಜಿನಿಯರ್ ಎಂದು ವರದಕ್ಷಿಣೆಯಲ್ಲಾಗ್ಲಿ ಮದುವೆ ಖರ್ಚಿನಲ್ಲಾಗ್ಲಿ ಯಾವುದೇ ರಿಯಾಯಿತಿ ಇರಲಿಲ್ಲ. ನಮ್ಮ ಹುಡುಗ ಮನೆ ಕಟ್ಟಿಸಲು ಲಕ್ಷಗಟ್ಟಲೆ ಸಾಲ ಮಾಡಿದ್ದಾನೆ, ಇನ್ನು ಆ ಮನೆ ಅವಳದ್ದೇ ಅಲ್ವೇ ಎಂದು 6 ಲಕ್ಷದಷ್ಟು ನಗದು ಹಣವನ್ನು ತೆಗೆದುಕೊಂಡಿದ್ರು. ತಿಂಗಳು ಅವಳು ತರುವ 20,000 ಲೆಕ್ಕವಿರಲಿಲ್ಲ. ಹುಡುಗಿಯರು ಎಷ್ಟೇ ಕಲಿಯಲಿ ಅವರ ವಿದ್ಯೆಗೆ ಬೆಲೆ ಇಲ್ಲ. ಅವಳು ಸಂಪಾದಿಸುವ ಹಣ ವರದಕ್ಷಿಣೆಯ ಲಕ್ಷದ ಲೆಕ್ಕದಲ್ಲಿಲ್ಲ. ಇದು ಬಹಳ ನೋವು ಕೊಡುವ ಅನಿಷ್ಟ ಪದ್ಧತಿ. ಅವಳು ಕೆಲಸ ಮಾಡಲು ಶುರು ಮಾಡಿದಾಗಿನಿಂದ ಉಳಿಸಿದ ಹಣ ಎತ್ತವರಿಗೆ ಸಿಗದೆ ವರದಕ್ಷಿಣೆಗಾಗಿ ಜಗದೀಶನ ಕೈ ಸೇರಿತ್ತು. ಕಿರಣ್ಮಯ್ಯ ಮದುವೆ ಆದಾಗ ಬೇಸರಗೊಂಡವರು ಅವಳ ಸಹಪಾಠಿಗಳು. ಕಿರಣ್ಮಯ್ಯ ಬುದ್ಧಿಮತ್ತೆ ಸಾಮಾನ್ಯ ಮಟ್ಟಕ್ಕಿಂತ ಮೇಲಿತ್ತು. ಜಗದೀಶ್ ಮತ್ತು ಅವಳ ಮಧ್ಯೆ ಇರುವ ಅಸಮಾನತೆ ಮುಂದೆ ಏನಾದರೂ ತೊಂದರೆಗಳಿಗೆ ಕಾರಣವಾಗಬಹುದು ಎಂದವರು ಯೋಚಿಸಿದ್ದರು. ಅದಕ್ಕವಳು, ನೀವೆಲ್ಲ ಸಮಾನ ಬೌದ್ಧಿಕ ಮಟ್ಟದವರನ್ನ ಮದುವೆಯಾಗಿದ್ದೀರಿ, ನಿಮ್ಮ ಮನೆಗಳಲ್ಲಿ ಯಾವುದೇ ತೊಂದರೆಗಳಿಲ್ವೇ? ನೀವು ನಿಮ್ಮ ಗಂಡಂದಿರೊಂದಿಗೆ ಜಗಳವಾಡುವುದಿಲ್ವೇ? ನೀವು ನಿಮ್ಮ ಅತ್ತೆ ಮಾವಂದಿರೊಡನೆ ಹೊಂದಿಕೊಂಡು ಬಾಳ್ತಾ ಇದ್ದೀರಾ ಎಂದು ಅವರ ಬಾಯಿ ಮುಚ್ಚಿಸಿದ್ದಳು. ಕಿರಣ್ಮಯಿ ತಮ್ಮ ವಿದ್ಯೆಯ ಅಸಮಾನತೆ ಮರೆತು ಸಂತಸದಲ್ಲಿಯೇ ಜಗದೀಶನ ಗೃಹ ಪ್ರವೇಶ ಮಾಡಿದ್ದಳು. ಅವಳು ವಿದ್ಯೆಗಿಂತ ಮುಖ್ಯವಾಗಿ ಹೃದಯವಂತಿಕೆಗೆ ಬೆಲೆ ಕೊಟ್ಟಿದ್ದಳು. ಜಗದೀಶ್ನಲ್ಲಿ ಅವಳು ಬಯಸಿದ್ದು ಅದನ್ನೇ. ಆದರೆ ಅವನಲ್ಲಿ ಹೃದಯವಂತಿಕೆ ಇರಲೇ ಇಲ್ಲವೆಂದು ಅವಳಿಗೆ ತಿಳಿಯುವಾಗ ಕಾಲ ಮುಂದೆ ಹೊರಟೋಗಿತ್ತು. ಗಂಡನ ಮನೆಯಲ್ಲಿ ಅವಳಿಗೆ ಉತ್ತಮ ಸ್ವಾಗತವೇ ದೊರಕಿತ್ತು. ಅತ್ತೆ ಮಾವ ಪ್ರೀತಿಯಿಂದ ಮಾತಾಡಿಸಿದಾಗ ಪರವಾಗಿಲ್ಲ, ಎಲ್ಲರೂ ಸರಿಯಾಗಿದ್ದಾರೆ, ತಾನೇ ಸ್ವಲ್ಪ ಹೊಂದಿಕೊಂಡ್ರೆ ಆರಾಮಾಗಿ ಜೀವನ ಸಾಗಿಸ್ಬೋದು ಎಂದು ಸಮಾಧಾನವಾಗಿತ್ತು. ಆದರೆ ಗಂಡನ ಜೊತೆಗೆ ಕಳೆದ ಮೊದಲ ದಿನ ಅವಳ ಅನಿಸಿಕೆಗಳನ್ನೆಲ್ಲ ತಲೆ ಕೆಳಗಾಗಿಸಿ ಅವಳ ಹೃದಯದೊಳಗಿದ್ದ ಪ್ರೀತಿಯ ಭಾವನೆಗಳನ್ನ ಅರಳಿಸುವುದರಲ್ಲಿ ವಿಫಲವಾಗಿತ್ತು. ಏನೋ ಒಂದು ಕೊರತೆ, ಏನೋ ಒಂದು ಅತೃಪ್ತಿ ತಮ್ಮಿಬ್ಬರ ನಡುವೆ ಇದೆಯೆಂದು ಅನಿಸಿದಾಗ ಕಿತ್ತು ಹಾಕಲಾಗದ ಈ ಬಂಧನದೊಳಗೆ ತಾನು ಸರಿಯಾದನೆಂದು ಅವಳಿಗೆ ಅನಿಸಿತು. ಇದೇ ಏನು ಮದುವೆ ಅಂದ್ರೆ? ಇಷ್ಟಕ್ಕೆ ಎತ್ತವರ ಕೈ ಖಾಲಿ ಮಾಡಿಸಿ ಪ್ರಪಂಚವನ್ನೇ ಗೆದ್ದಂತಹ ಸಂಭ್ರಮದ ಸೋಗು ಹಾಕಿ ಒಬ್ಬಳು ಹುಡುಗಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಸ್ಥಾನಪಲ್ಲಟ ಮಾಡುವುದು, ಅಲ್ಲಿ ತನ್ನತನವನ್ನೆಲ್ಲ ಕಳೆದುಕೊಳ್ಳುವುದು, ಸ್ವಾಭಿಮಾನವನ್ನ ಸುಟ್ಟು ಬಾಳುವುದು, ಈ ಎಲ್ಲಾ ಪ್ರಶ್ನೆಗಳು ಅವಳನ್ನ ಮುತ್ತಿ ಗೊಂದಲಗೊಳಿಸುತ್ತಿದ್ದವು. ಮದುವೆ ಎನ್ನುವ ಬೆಂಕಿಗೆ ಕಾಲಿಟ್ಟ ಮೇಲೆ ಅಲ್ಲಿಂದ ಹೆಜ್ಜೆ ಹಿಂದಕ್ಕೆ ತೆಗೆಯುವುದು ಸುಲಭವಿರಲಿಲ್ಲ. ಮದುವೆಗೆಂದು 1 ವಾರ ರಜಾ ಹಾಕಿದ್ದ ಕಿರಣ್ಮಯಿ 4 ದಿನದಲ್ಲಿ ಆಫೀಸ್ಗೆ ಹಾಜರಾದಾಗ ಅವಳ ನೀರಸ ಭಾವ ಹೊತ್ತ ಮುಖ ನೋಡಿದ ಅವಳ ಸಹೋದ್ಯೋಗಿಗಳಿಗೆ ಕಾರಣ ತಿಳಿಯುವ ಕುತೂಹಲ ಉಂಟಾಗಿದ್ದರೂ ಅವಳು ತನ್ನ ಗೆಳತಿಯರ ಪ್ರಶ್ನೆಗಳಿಗೆ ಆರಿಕೆಯ ಉತ್ತರ ಕೊಟ್ಟು ತನ್ನ ಕೆಲಸದಲ್ಲಿ ತೊಡಗಿಕೊಂಡಳು. ಮನಸ್ಸು ಮಾತ್ರ ತನಗಾಗುತ್ತಿರುವ ನೋವುಗಳಿಗೆ ಕಾರಣ ಹುಡುಕ್ತಿತ್ತು. ಮದುವೆಯಾದ ತನ್ನ ಗೆಳತಿಯರನ್ನ ಕೇಳಬೇಕೆಂದು ಅನಿಸ್ತಾ ಇದ್ರು. ಅವರಿಗೆ ಈ ರೀತಿಯ ಅನುಭವ ಆಗದೇ ಇದ್ದಿದ್ರೆ ನಗ್ತಾರೇನೋ ಎಂದು ಬಾಯಿಗೆ ಬೀಗ ಜಡಿದಿದ್ದಳು. ಇದು ಪ್ರಾರಂಭದ ದಿನಗಳು, ಮುಂದೆ ಎಲ್ಲವೂ ಸರಿ ಹೋಗ್ಬೋದು ಎಂದು ತೋರ್ತಿತ್ತು. ಜೀವನವೆಂದರೆ ಹೊಂದಾಣಿಕೆಗಳು, ಹುಟ್ಟಿನಿಂದ ಸಾಯೋವರೆಗೆ ಹೊಂದಾಣಿಕೆಗಳು. ಇಲ್ಲೂ ಅಷ್ಟೇ ಇರಬಹುದು. ಎಲ್ಲರೂ ಸುಮ್ಮನೆ ಸುಖದ ಸೋಗು ಹಾಕುವುದಿರಬೇಕು ಎಂದು ಯೋಚಿಸ್ತಾ ಇದ್ದಳು. ಅವಳು ಎಷ್ಟೇ ಹೊಂದಾಣಿಕೆ ಮಾಡಲು ಪ್ರಯತ್ನಿಸಿದ್ರೂ ಒಂದು ಕಡೆಯ
ಹೊಂದಾಣಿಕೆಯಿಂದ ಏನು ಪ್ರಯೋಜನವಿಲ್ಲವೆಂದು ಅವಳಿಗೆ ತಿಳಿಯುವಾಗ ಅವಳ ಜೀವನದ ನೆಮ್ಮದಿಯೇ ಕೆಟ್ಟು ಹೋಗಿತ್ತು. ಪಾದರಸದಂತಿದ್ದ ಹುಡುಗಿ ಕಲ್ಲಿನಂತಾಗಿದ್ದಳು. ಜಗದೀಶ್ನನ್ನು ನೋಡುವಾಗಲೆಲ್ಲ ತಾನು ಮದುವೆ ಆಗಲೊಪ್ಪಿದ ಮನುಷ್ಯ ಇವನೇ ಏನೋ ಎನ್ನುವ ಸಂಶಯ ಕಾಡಲು ಶುರುವಾಗಿತ್ತು. ಮದುವೆಯ ಮೊದಲು ಎಲ್ಲದಕ್ಕೂ ಒಪ್ಪಿಗೆ ಸೂಚಿಸಿದ ಮನುಷ್ಯ ತನ್ನ ಪ್ರತಿಯೊಂದು ನಡವಳಿಕೆಯಲ್ಲೂ ತಪ್ಪು ಹುಡುಕಲಾರಂಭಿಸಿದಾಗ ಈ ಬಂಧನಗಳನ್ನು ಕಳಚಿ ತಾಯಿ ಮನೆಗೆ ಓಡಿ ಹೋಗೋಣವೆಂದು ಹಲವು ಬಾರಿ ಯೋಚಿಸಿದ್ದು ಉಂಟು. ಆದರೆ ಇದರಿಂದ ತನ್ನ ಹೆತ್ತವರು ಬಹಳ ನೊಂದುಕೊಳ್ಳುತ್ತಾರೆ ಎನ್ನುವ ಭಯದಿಂದ ತನಗಾಗುತ್ತಿರುವ ಮಾನಸಿಕ ಹಿಂಸೆಗಳನ್ನ ಅವರಿಂದ ಮುಚ್ಚಿಟ್ಟಿದ್ದಳು. ಹೆಣ್ಣು ತನ್ನ ಹೆತ್ತವರಿಗೆ ನೋವು ಕೊಡಲಾರಳು. ಮದುವೆಯಾಗಿ 4ನೇ ತಿಂಗಳಿಗೆ ಕಿರಣ್ಮಯಿ ಗರ್ಭಿಣಿಯಾಗಿದ್ದಳು. ಇದರಿಂದ ಅವಳ ತೊಂದರೆಗಳು ಜಾಸ್ತಿ ಆಗಿದ್ದವು. ಅತ್ತೆ ಮಾವ ಸೊಸೆ ಗರ್ಭಿಣಿಯಾದಾಗ ಸಂತಸ ಪಟ್ಟರು, ಕೈ ಹಿಡಿದವ ಹುಚ್ಚನಂತಾಗಿದ್ದ. ಇದು ನನ್ನಿಂದಾಗಿ ಆದ ಮಗುವಲ್ಲ, ನಿನಗೆ ಬೇರೆ ಯಾರದ್ದೋ ಗೆಳತನವಿರಬೇಕೆಂದು ಹೆಂಡತಿಯನ್ನ ಚಿತ್ರಹಿಂಸೆಗೊಳಪಡಿಸಿದ್ದ. ಆಫೀಸ್ನಲ್ಲಿ ಯಾರ ಜೊತೆಗೂ ಹೆಚ್ಚಿನ ಸಲುಗೆಯಿಂದ ಇದೆಯಾ ಎಂದು ರಾತ್ರಿಯೆಲ್ಲ ಗೋಳಾಡಿಸಲು ಶುರು ಮಾಡಿದ್ದಾಗ ಕಿರಣ್ಮಯಿ ಕಂಗೆಟ್ಟಿದ್ದಳು. ದಿನಾ ರಾತ್ರಿ ತನ್ನನ್ನು ಹಿಂಡಿ ಇಪ್ಪೆ ಮಾಡುತ್ತಿದ್ದ ಗಂಡನೇ ಹಿಂಗಂದಾಗ ಅವಳ ಸಹನೆಯ ಕಟ್ಟಿ ಹೊಡೆದಿತ್ತು. ಇನ್ನು ಸಹಿಸುವುದೇ ಸಾಧ್ಯವಿಲ್ಲವೆಂದು ಅನಿಸಿದಾಗ, ನಿಮಗೆ ನಿಮ್ಮ ಗಂಡಸುತನದ ಮೇಲೆ ನಂಬಿಕೆ ಇಲ್ಲದಿದ್ದರೆ ನನ್ನನ್ನೇಕೆ ಗೋಳಾಡಿಸ್ತೀರಿ? ಯಾವ ಟೆಸ್ಟ್ ಬೇಕಾದರೂ ಮಾಡಿಸಿ, ಇದು ನಿಮ್ಮದೇ ಮಗು. ನನಗೆ ನಿಮ್ಮೊಡನೆ ಸಂಸಾರ ಮಾಡಿ ಸಾಕಾಗಿರುವಾಗ ಬೇರೆಯೊಡನೆ ಸಂಸಾರ ಮಾಡುವ ಉತ್ಸಾಹವಿಲ್ಲ. ಮದುವೆಯಾದ ಹೆಂಡತಿಗೆ ಹೀಗೆ ಹೇಳಲು ನಿಮಗೆ ನಾಚಿಕೆ ಆಗಬೇಕು. ಇನ್ನು ಹೀಗೆ ಹೇಳಿದ್ರೆ ನಾನು ಇಲ್ಲಿಂದ ಹೊರಟೋಗ್ತೀನಿ. ಈ ರೀತಿಯ ಮಾನಸಿಕ ಹಿಂಸೆ ಅನುಭವಿಸುತ್ತಾ ಕಟ್ಟಿಕೊಂಡ ಗಂಡನೆಂದು ನಿಮ್ಮ ಬಳಿ ಕೊಳೆಯುವ ಮನಸ್ಸು ನನಗಿಲ್ಲ ಎಂದು ಹೇಳಿದ್ದಳು. ಹೀಗೆ ಹೇಳಿದ ನಂತರ ಒಂದು 4 ದಿನ ಅವನು ಸುಮ್ಮನಾಗಿದ್ದ. ಕಿರಣ್ಮಯಿಯು ತನ್ನಷ್ಟಕ್ಕೆ ತಾನಿದ್ದಳು. 5ನೇ ದಿನ ಅವಳು ಆಫೀಸಿಂದ ಬರುವಾಗ ಸ್ವಲ್ಪ ತಡವಾಗಿತ್ತು. ಅಂದು ಪುನಃ ಶುರುವಾಗಿತ್ತು ಅವನ ಗಲಾಟೆ. ಯಾರ್ಯಾರೋ ಮಗುವನ್ನ ನನ್ನದೆಂದು ಸಾಕಲು ನಾನು ತಯಾರಿಲ್ಲ. ನೀನಿಲ್ಲಿ ಇರಬೇಕಾದ್ರೆ ಅಬಾರ್ಷನ್ ಮಾಡಿಸು. ನನಗೆ ಈ ಮಗು ಬೇಡವೇ ಬೇಡ. ಇದನ್ನ ಕೇಳಿ ಕಿರಣ್ಮಯಿಗೆ ಇವನ ಹುಚ್ಚುತನಕ್ಕೆ ಮಿತಿಯಿಲ್ಲ ಎಂದು ದೃಢವಾಗಿತ್ತು. ಅವಳು ಸಿಟ್ಟಿನಿಂದ, ನಾನು ನಾಳೆಯಿಂದ ಇಲ್ಲಿಗೆ ಬರೋದಿಲ್ಲ. ನಿಮ್ಮ ಸಂಶಯದ ಭೂತದೊಂದಿಗೆ ನೀವೇ ಇರಿ ಎಂದು ಖಂಡಿತವಾಗಿ ಹೇಳಿ ಮರುದಿನ ಸೀದಾ ತನ್ನ ಹೆತ್ತವರ ಮನೆಗೆ ಹೋಗಿದ್ದಳು. ಮನೆಗೆ ಹೋದವಳೆ ತಾಯಿಯ ಮಡಿದಲ್ಲಿ ಮುಖವಿಟ್ಟು ತನ್ನ ಮನದ ನೋವನ್ನೆಲ್ಲ ಹೊರಚೆಲ್ಲಿದ್ದಳು. ಗರ್ಭಿಣಿ ಮಗಳು ಪಟ್ಟ ತೊಂದರೆಗಳನ್ನ ಕೇಳಿದ ತಾಯಿಗೆ ಕರಳು ಕಿತ್ತು ಬಂದ ಹಾಗಾಗಿತ್ತು. ಗುಬ್ಬಚ್ಚಿಯನ್ನ ಗಿಡುಗನ ಕೈಗೆ ಕೊಟ್ಟಿದ್ದು ತಾವೇ. ಈಗ ಬಿಡಿಸುವುದು ಹೇಗೆ? 1 ವಾರ ಕಿರಣ್ಮಯಿ ಕೆಲಸಕ್ಕೂ ಹೋಗದೆ ಮನೆಯಲ್ಲಿಯೇ ಉಳಿದಳು. ಅವಳಿಗೆ ನಿರಾಶೆಯಾಗಿತ್ತು. ಜೀವನದಲ್ಲಿ ಜಿಗುಪ್ಸೆ ಉಂಟಾಗಿತ್ತು. ಜಗದೀಶನ ಎಲ್ಲ ದೈಹಿಕ ಹಿಂಸೆಗಳನ್ನ ಅವಳು ತಡೆದುಕೊಂಡಿದ್ದಳು. ಆದರೆ ಯಾವಾಗ ಅವನು ತನ್ನ ನೈತಿಕತೆಯ ಬಗ್ಗೆ ಹೀನಾಯವಾಗಿ ಮಾತಾಡಿದನು, ತನ್ನ ಹೊಟ್ಟೆಯಲ್ಲಿರುವ ಮಗು ತನ್ನದಲ್ಲವೆಂದನು, ಆಗ ಅವಳು ತಾನು ಇಂತಹ ಮನುಷ್ಯನೊಡನೆ ಬದುಕುವುದು ಸಾಧ್ಯವಿಲ್ಲವೆಂದು ನಿರ್ಧರಿಸಿಕೊಂಡಿದ್ದಳು. ಗಂಡನ ಮನೆಗೆ ಹೋಗುವ ಇಚ್ಛೆ ಇಲ್ಲದೆ ಅವಳು ತಾಯಿ ಮನೆಯಲ್ಲೇ ಇರುವ ನಿಶ್ಚಯ ತಾಳಿದ್ದಳು. ಆದರೆ ಅವಳಲ್ಲಿಗೆ ಬಂದ 2 ವಾರದ ನಂತರ ಒಂದು ದಿನ ಅವಳು ಆಫೀಸ್ನಿಂದ ಬರುವಾಗ ಜಗದೀಶನ ಬೈಕ್ ಮನೆಯ ಮುಂದೆ ನಿಂತಿರುವುದನ್ನ ಕಂಡು ಇನ್ನೇನಿದೆಯೋ ಎಂದು ಯೋಚಿಸುತ್ತಾ ಮನೆಯೊಳಗೆ ಬಂದರೆ ಅವನು ಏನು ಆಗೇ ಇಲ್ಲ ಎನ್ನುವಂತೆ ತನ್ನ ತಂದೆ ತಾಯಿಯ ಜೊತೆಗೆ ನುಗ್ಗುತ್ತಾ ಮಾತಾಡ್ತಾ ಇದ್ದುದನ್ನ ಕಂಡು ಹೇಸಿ ಸೀದಾ ಒಳಗೆ ಸರಿದು ಹೋದಾಗ ತಾಯಿ ಅವಳನ್ನ ಕರೆಯುತ್ತಾ, ನೋಡಮ್ಮ, ನಿನ್ನ ಗಂಡ ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದಾನೆ ಎಂದು ಸಂತೋಷದಿಂದ ನುಡಿದಾಗ ಅವಳಿಗೆ ಹೊಟ್ಟೆ ತೊಳೆಸಿದಂತಾಗಿ ವಾಂತಿ ಬರುವ ಹಾಗಾಗಿತ್ತು. ಅವನ ಸಿಹಿಯಾದ ಮಾತಿಗೆ ಅಮ್ಮ ಮುರುಳಾಗಿ ಮಗಳ ನೋವನ್ನು ಮರ್ತಿಟ್ಟಿದ್ದಾರೆ. ಈಗ ಅವನ ಜೊತೆ ಹೋಗೆಂದರೆ ಏನ್ ಮಾಡಬೇಕು? ಅವನೊಡನೆ ಜೀವಿಸುವುದೇ ಕಷ್ಟವಾಗಿರುವಾಗ ಹೋಗುವುದು ಹೇಗೆ? ಕಿರಣ್ಮಯಿ ಒಳಗೆ ಹೋಗಿ ಊಟದ ಮೇಜಿನ ಮೇಲೆ ತಲೆ ಇಟ್ಟು ಬಿಕ್ಕುವಾಗ ತಾಯಿ ಬಂದು ಅವಳ ತಲೆ ನೇವರಿಸುತ್ತಾ, ಮಗು, ಎಲ್ಲರ ಮನೆಯ ದೋಸೆಯು ತೂತೆ. ಅವನಾಗಿ ಬಂದು ನಿನ್ನನ್ನು ಕರಿತಾ ಇರುವಾಗ ಹೋಗದಿರುವ ತಪ್ಪು ನೀನು ಮಾಡಬೇಡ. ನಾಳೆ ನಿನ್ನ ಹೊಟ್ಟೆಯಲ್ಲಿರುವ ಮಗುವಿಗೆ ಹೆಸರಾದರೂ ಇರಬೇಕಲ್ಲ. ಇದೊಂದು ಬಾರಿ ಹೋಗು, ನಮಗಾಗಿ ಆದರೂ ಹೋಗು, ನೋಡೋಣ ಮುಂದೆ ಏನಾಗುವುದೆಂದು. ಇಲ್ಲಮ್ಮ, ನಾನು ಅಲ್ಲಿಗೆ ಹೋಗೋದಿಲ್ಲ. ನನ್ನ ಮಗುವಿಗೆ ನಾನೇ ಹೆಸರು ಕೊಟ್ಟು ಸಾಕುತ್ತೇನೆ. ಅವನ ನೆರಳಿನಲ್ಲೂ ನನ್ನ ಮಗು ಬದುಕುವುದು ಬೇಡ. ಹಾಗೆಲ್ಲ ಹಠ ಮಾಡಬಾರ್ದಮ್ಮ. ಏನೋ ಕೆಟ್ಟ ಗಳಿಗೆಯಲ್ಲಿ ಏನೋ ಅಂದ್ಬಿಟ್ಟ ಅಂತ ಅದನ್ನೇ ತಲೆಯಲ್ಲಿಟ್ಕೊಂಡ್ರೆ ಸರಿಯಲ್ಲ. ಈಗ ಅವನಿಗೆ ನಿನ್ನ ಜೊತೆ ಮಾತಾಡ್ಬೇಕಂತೆ. ಅವನ ಮುಖ ನೋಡುವುದು ಅಸಹ್ಯವಾಗಿರುವಾಗ ಏನೆಂದು ಮಾತಾಡಲಿ? ನೀವೇ ಹೇಳಿ. ಕಿರಣ್, ಕೆಲವೊಮ್ಮೆ ನಾವು ನಮ್ಮ ಭಾವನೆಗಳನ್ನು, ಸ್ವಾಭಿಮಾನವನ್ನು ಬದಿಗೊತ್ತಿ ಜೀವನವನ್ನು ಸ್ವೀಕರಿಸಬೇಕಾಗುತ್ತದೆ. ಹಾಗೆ ಮಾಡಿರುವುದರಿಂದಲೇ ಹಲವಾರು ಸಂಸಾರಗಳು ಉಳಿದಿವೆ. ಹೊರಗಿನಿಂದ ಎಲ್ಲರ ಸಂಸಾರಗಳು ಚಂದ, ಒಳಗಿರುವ ನೋವುಗಳು ಅವರವರಿಗೆ ಗೊತ್ತು. ಮದುವೆ ಎನ್ನುವ ಸಂಸ್ಕಾರ ಉಳಿಯಬೇಕಾದ್ರೆ ನಾವು ಹಲವು ರೀತಿಯ ಬೆಂಕಿಗೆ ಹಾರಬೇಕಾಗುತ್ತದೆ. ಸೀತೆ ಹಾರಿದ್ದು ಅದೇ ಬೆಂಕಿಗೆ. ಸಂಶಯದ ಭೂತ ಶ್ರೀರಾಮನನ್ನೇ ಕಾಡಿದೆ, ಮತ್ತೆ ಉಳಿದವರ ಗತಿ ಏನು? ಹಾಗಂತ ಎಲ್ಲರೂ ಸೀತೆಯ ಹಾಗೆ ಕೈ ಹಿಡಿದವ ಹೇಳಿದಕ್ಕೆಲ್ಲ ತಲೆ ಬಾಗ್ಬೇಕೆ? ಅದರಲ್ಲೂ ಈಗ ರಾಮನಂತವರು ಯಾರಿದ್ದಾರೆ? ನನಗಂತೂ ಸೀತೆಯಂತಹ ಮಾದರಿಗಳು ಬೇಕಿಲ್ಲ. ನಾನು ಯಾವುದೇ ತಪ್ಪು ಮಾಡದೇ ಇರುವಾಗ ಇಂತಹ ಕಿರುಕುಳಗಳನ್ನು ಅನುಭವಿಸಲು ತಯಾರಿಲ್ಲ. ಇಷ್ಟು ನಿಷ್ಠುರವಾಗಿದ್ದರೆ ಜೀವನ ನಡೆಯುವುದು ಹೇಗೆ ಮಗು? ಈ ಒಂದು ಸಲ ನಮಗಾಗಿ ಹೊಂದಿಕೊಳ್ಳಲು ಪ್ರಯತ್ನಿಸು. ಇನ್ನೊಮ್ಮೆ ಹೀಗಾದ್ರೆ ನಿನಗೆ ಸರಿ ಕಂಡಂತೆ ಮಾಡು. ಇದು ತಾಯಿಯಾಗಿ ನನ್ನ ಬೇಡಿಕೆ. ಕಿರಣ್ಮಯಿ ತಲೆ ಕಡಿಯಲು ತೆಗೆದುಕೊಂಡು ಹೋಗುವ ಕುರಿಯಂತೆ ಅಸಹಾಯಕತೆಯಿಂದ ತಾಯಿಯ ಮುಖವನ್ನೇ ನೋಡಿದ್ದಳು. ತಾಯಿಗೂ ತನ್ನ ನೋವು ತಿಳಿಯದ ಮೇಲೆ ತಾನು ಯಾರ ಮೊರೆ ಹೋಗಲಿ? ಜಗದೀಶ್ ಗೋಮುಖ ವ್ಯಾಘ್ರನೆನ್ನುವುದರಲ್ಲಿ ಸಂಶಯವೇ ಇಲ್ಲ. ಆದದ್ದಾಗ್ಲಿ ಸ್ವಲ್ಪ ಮುಳುಗಿದ ಮೇಲೆ ಚಳಿಯೇನು ಎಂದು ಎದ್ದು ಅವನಿದ್ದ ಕೋಣೆಗೆ ಹೋಗಿದ್ದಳು. ಜಗದೀಶ್ ಅವಳನ್ನ ಕಂಡವನೇ ಹಸಿದವನಂತೆ ಹಪ್ಪಿ ಹಿಡಿದು
ಸಾರಿ ಕಿರಣ್, ತಪ್ಪಾಯ್ತು, ಇನ್ನು ಹಾಗಾಗೋದಿಲ್ಲ, ಬಾ ಮನೆಗೆ ಹೋಗೋಣ ಎಂದು ಅವಳನ್ನ ಮುದ್ದಿಸಲು ನೋಡಿದಾಗ ಕೊಸರಿಕೊಂಡ ಕಿರಣ್ಮಯಿ, ದಯವಿಟ್ಟು ನನ್ನಷ್ಟಕ್ಕೆ ಬಿಡಿ, ನಿಮ್ಮ ಚಿತ್ರ ಹಿಂಸೆಯನ್ನ ಸಹಿಸುವುದು ನನ್ನಿಂದ ಆಗೋದಿಲ್ಲ. ಇಲ್ಲ, ಇನ್ನೂ ಆಗೋಗೋದಿಲ್ಲ, ಬಾ ಮನೆಗೆ ಹೋಗೋಣ, ನೀನಿಲ್ಲದೆ ನನಗಿರಲು ಸಾಧ್ಯವಿಲ್ಲ, ಬೇಕಾದ್ರೆ ನಿನ್ನ ಕಾಲು ಹಿಡಿದು ಕ್ಷಮೆ ಕೇಳುತ್ತೇನೆ, ನನ್ನದು ತಪ್ಪಾಯ್ತು. ಅವನು ಇಲ್ಲಿಯವರೆಗೂ ಇಷ್ಟು ದೀನನಾಗಿ ತಪ್ಪನ್ನ ಒಪ್ಪಿಕೊಂಡಿರಲಿಲ್ಲ. ತಾಯಿ ಹೇಳುವ ಹಾಗೆ ಅವನು ಸತ್ಯ ಹೇಳ್ತಿರಬಹುದೆನ್ನುವ ಸಂಶಯ ಮೂಡಿದಾಗ, ನೋಡೋಣ, ಒಂದು ಚಾನ್ಸ್ ಕೊಟ್ರೇನು, ಮದುವೆಯಾಗಿ ಈ ಬಂಧನಕ್ಕೆ ಸಿಕ್ಕಿಕೊಂಡಾಗಿದೆ, ಇನ್ನು ಇದರಿಂದ ಬಿಡುಗಡೆ ಸುಲಭವಿಲ್ಲ, ಹೊಂದಿಕೊಂಡು ಹೋಗಲಾಗುವುದೋ ಎಂದು ನೋಡುವುದು ತನ್ನ ಕರ್ತವ್ಯ ಎಂದು ಅನಿಸಿತ್ತು. ಅಲ್ಲದೆ ತಾಯಿಗೆ ತಾನು ಅವನೊಟ್ಟಿಗೆ ಹೋಗಬೇಕೆಂದಿದೆ. ಒಮ್ಮೆ ನೋಡೋಣ, ಇಷ್ಟು ಕೇಳಬೇಕಾದ್ರೆ ಅವನ ತಪ್ಪು ಅವನಿಗೆ ತಿಳಿದಿರ್ಬೋದು, ಜೀವನದಲ್ಲಿ ಕ್ಷಮೆಗೂ ಸ್ಥಾನವಿದೆಯಲ್ಲ, ಒಮ್ಮೆ ಅದನ್ನು ಉಪಯೋಗಿಸಿ ನೋಡುವುದು. ಈ ಯೋಚನೆ ಬರುತ್ತಲೇ ಕಿರಣ್ಮಯಿ ಜಗದೀಶನ ಕಡೆ ತಿರುಗಿ, ಇದೆಲ್ಲ ನಿಜಾನಾ? ಯಾವ ರೀತಿಯಲ್ಲಿ ಹೇಳಿದ್ರೆ ನಂಬುತ್ತೀಯ? ಅವನು ಸ್ವರದಲ್ಲಿ ಮೂಡಿಸಿದ್ದ ನಿಷ್ಠೆ ಅವಳನ್ನ ಕರಗಿಸಿತ್ತು. ಯಾವ ಹೆಣ್ಣಿಗಾದರೂ ಸಂಸಾರ ಮುರಿಯುವ ಇಚ್ಛೆ ಇರುವುದಿಲ್ಲ, ಆದಷ್ಟು ತೇಪೆ ಹಾಕಿ ಬದುಕುವ ಪ್ರಯತ್ನ ಮಾಡುತ್ತಾಳೆ. ಕಿರಣ್ಮಯಿ ನಿರ್ಧಾರ ಬದಲಿಸಿದ್ದಳು. ಹೆಣ್ಣು ಮನಸ್ಸು ಎನ್ನುವುದೇ ಇದಕ್ಕೇನು, ಗಂಡು ಮಾಡುವ ತಪ್ಪುಗಳನ್ನೆಲ್ಲ ಒಡದೊಳಗೆ ಹಾಕಿಕೊಂಡು ಉರಿದು ಹೋಗುವುದು. ಕಿರಣ್ಮಯಿ ಹೊಸ ಆಸೆ ಹೊತ್ತು ಜಗದೀಶ್ ನೊಡನೆ ಮನೆಗೆ ಬಂದಾಗ ಅವಳಿಗೆ ಅತ್ತೆ ಮಾವನಿಂದ ಸಿಕ್ಕಿದ ಸ್ವಾಗತ ತಣ್ಣಗಿನದ್ದು. ಹೇಳದೆ ಕೇಳದೆ ಸಸಿ ಮನೆ ಬಿಟ್ಟು ಹೋದದ್ದು ಅವರಿಗೆ ತಪ್ಪೆಂದು ಕಂಡಿತ್ತು. ಅದು ತಪ್ಪಲ್ಲವೆಂದು ಅವರಿಗೆ ತಿಳಿಸಿ ಹೇಳುವುದು ಹೇಗೆಂದು ಗೊತ್ತಾಗದೆ ಅವಳು ತಣ್ಣಗಾಗಿ ಎದ್ದಳು. ತಪ್ಪು ಒಪ್ಪುಗಳ ಸೃಷ್ಟೀಕರಣ ಕೊಡೋದು ಅವಳು ತಯಾರಾಗಿರಲಿಲ್ಲ. ಒಂದು ವಾರ ಜಗದೀಶ್ ಅವಳ ಮೇಲೆ ಪ್ರೀತಿಯ ಒಳೆಯನ್ನೇ ಹರಿಸಿದ್ದ. ತಾನು ಮಾಡಿದ್ದು ತಪ್ಪೆಂದು ಬಾರಿ ಬಾರಿ ಒಪ್ಪಿಕೊಂಡಾಗ ಕಿರಣ್ಮಯಿ ಅವನ ತಪ್ಪುಗಳನ್ನು ಮರೆತು ಅವನೊಡನೆ ಹೊಂದಿಕೊಂಡು ಬಾಳುವ ನಿರ್ಧಾರಕ್ಕೆ ಬಂದಿದ್ದಳು. ಆದರೆ ನಾಯಿಬಲ ಡೊಂಕಿ ಎಂದು ಅವಳಿಗೆ ತಿಳಿಯಲು ಹೆಚ್ಚು ದಿನ ಬೇಕಾಗಲಿಲ್ಲ. ಕೆಲಸದ ನಿಮಿತ್ತ ಹೈದರಾಬಾದಿಗೆ ಹೋಗಬೇಕಾಗಿ ಬಂದಾಗ ಅವಳನ್ನ ಹೋಗದಂತೆ ತಡೆಯಲು ಜಗದೀಶ್ ಬಹಳ ಪ್ರಯತ್ನಿಸಿದ್ದ. ಅವಳು ಅವನ ಮಾತಿಗೆ ಒಪ್ಪದೆ ಹೊರಟಾಗ ಸಿಟ್ಟಿನಿಂದ ಮುಖ ಊದಿಸಿಕೊಂಡಿದ್ದರು. ಕಿರಣ್ಮಯಿ ಹೊರಟು ಹೋಗಿದ್ದಳು. ಅವಳಿಗೆ ದಾಂಪತ್ಯದಷ್ಟೇ ಕೆಲಸವು ಮುಖ್ಯವಾಗಿತ್ತು. ಮೊದಲೇ ಸೂಜಿ ಮುನಿಯ ಮೇಲೆ ನಿಂತಿದ್ದ ದಾಂಪತ್ಯ ಅವರದ್ದು. ಅವಳು ಹೈದರಾಬಾದಿಂದ ವಾಪಸ್ ಬರುವಾಗ ಮನೆಯ ಪರಿಸ್ಥಿತಿ ಸಂಪೂರ್ಣ ಬದಲಾಗಿತ್ತು. ಜಗದೀಶನ ತಲೆಗೆ ಪುನಃ ಸಂಶಯದ ಭೂತ ಹೊಕ್ಕಿತ್ತು. ನೀನು ಇಲ್ಲಿ ಇರಬೇಕಾದ್ರೆ ನಿನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರುವ ನನ್ನ ದಲದ ಮಗುವನ್ನ ತೆಗೆಸಬೇಕೆಂದು ಪಟ್ಟು ಹಿಡಿದಾಗ ದಾಂಪತ್ಯದ ಉಳಿವಿಗಾಗಿ ಅವನ ಮಾತಿಗೆ ಒಪ್ಪುವುದಲ್ಲದೆ ಕಿರಣ್ಮಯಿಗೆ ಬೇರೆ ದಾರಿಯೇ ಕಾಣಲಿಲ್ಲ. ಜಗದೀಶ್ ಅವಳನ್ನ ಒತ್ತಾಯಿಸಿ ನರ್ಸಿಂಗ್ ಹೋಮ್ಗೆ ಕರೆದುಕೊಂಡು ಹೋಗಿ ಅವಳ ಒಡಲು ಬರಿದು ಮಾಡಿಸಿದ್ದ. ಕಿರಣ್ಮಯಿ ಬಲಿ ಪಶುವಿನಂತೆ ಅವನು ಹೇಳಿದ್ದಕ್ಕೆಲ್ಲ ತಲೆಯಾಡಿಸಿದ್ದಳು. ತನ್ನ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ತನ್ನ ಕರುಳಿನ ಕುಡಿಯನ್ನ ಕಿತ್ತು ಎಸೆಯಲು ಬಿಟ್ಟಿದ್ದಳು. ತಮ್ಮ ದಾಂಪತ್ಯಕ್ಕೆ ಉಳಿಯಲು ತಾನು ಕೊಡುವ ನರಬಲಿ ಇದೆಂದು ಅವಳಿಗೆ ಅನಿಸಿತ್ತು. ಯಾವ ರೀತಿಯಲ್ಲಿ ಹೆಣ್ಣು ಸುತ್ತಲಿನ ಒತ್ತಡಗಳಿಗೆ ಬಲಿಯಾಗಬೇಕೆನ್ನುವುದಕ್ಕೆ ಕಿರಣ್ಮಯಿ ಒಂದು ಉದಾಹರಣೆಯಾದಳು. ಹೆತ್ತವರಿಗೆ ಅವಳ ಮೇಲೆ ಅನುಕಂಪವಿದ್ದರೂ ಗಂಡನನ್ನ ಬಿಟ್ಟು ಅವಳು ತವರಿಗೆ ಬಂದಿರುವುದು ಅವರಿಗೆ ಒಪ್ಪಿಗೆ ಇರಲಿಲ್ಲ. ಕಿರಣ್ಮಯಿಗೆ ಆರ್ಥಿಕ ಸ್ವಾತಂತ್ರ್ಯವಿದ್ದರೂ ತನ್ನ ತನವನ್ನ ಉಳಿಸಿಕೊಳ್ಬೇಕೆನ್ನುವ ತುಡಿತವಿದ್ದರೂ ಎಲ್ಲರಿಂದ ಸಿಡಿದು ದೂರ ನಿಲ್ಲುವ ಧೈರ್ಯವಿರಲಿಲ್ಲ. ಪ್ರವಾಹದ ಎದುರು ಈಜುವ ಮನಸ್ಥೈರ್ಯವಿರಲಿಲ್ಲ. ಕೊನೆಯ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಹೆಣ್ಣು ಬಹಳಷ್ಟು ಸಹಿಸುತ್ತಾಳೆ. ಈ ಸಹನೆಯಲ್ಲಿ ಅವಳ ಮನಸ್ಸು ಪಕ್ವತೆಯನ್ನ ಧೈರ್ಯವನ್ನು ಪಡೆದುಕೊಳ್ಳುತ್ತದೆ. ಕಿರಣ್ಮಯಿನ ಆಫೀಸ್ನಲ್ಲಿ ಎಲ್ಲರಿಗೂ ಅವಳ ನೋವಿನ ಅರಿವಾಗಿತ್ತು. ಅವನನ್ನ ಬಿಟ್ಬಿಡು ಎಂದು ಎಲ್ಲರೂ ಹೇಳ್ತಾ ಇದ್ದರು. ಮದುವೆಯ ಬಂಧನವನ್ನ ಅಷ್ಟು ಸುಲಭದಲ್ಲಿ ಕಳಚಿಕೊಳ್ಳುವುದು ಸಾಧ್ಯವಿಲ್ಲ ಎನ್ನುವ ಅರಿವು ಅವಳಿಗಾಗಿತ್ತು. ಅಬಾರ್ಷನ್ ಮಾಡಿಸಿದ ಮೇಲೆ ಮಾನಸಿಕ ಕಿರುಕುಳ ನಿಂತರೂ ದೈಹಿಕ ಕಿರುಕುಳ ನಿಂತಿರಲಿಲ್ಲ. ತನ್ನ ಗಂಡಸುತನವನ್ನ ಸಾದರಪಡಿಸುವಂತೆ ಅವನು ವರ್ತಿಸುತ್ತಿದ್ದ. 3 ತಿಂಗಳಲ್ಲಿ ಕಿರಣ್ಮಯಿ ಇನ್ನೊಮ್ಮೆ ಗರ್ಭ ಧರಿಸಿದ್ದಳು. ಮನೆಯಲ್ಲಿ ಎಲ್ಲರಿಗೂ ಸಂಭ್ರಮ ಉಂಟಾದರೂ ಜಗದೀಶ್ ಅವಳ ಮುಖ ನೋಡಲು ಎದುರ್ತಾ ಇರುವನೆಂದು ಅವಳಿಗೆ ಭಾಸವಾಗ್ತಿತ್ತು. ಇನ್ನೊಮ್ಮೆ ಎಲ್ಲಿ ಹಳೆಯ ಕತೆ ಪ್ರಾರಂಭಿಸುವನೋ ಎನ್ನುವ ಹೆದರಿಕೆಯಲ್ಲಿ ಕಿರಣ್ಮಯಿ ಹೆದರಿದ್ದ ಗುಬ್ಬಚ್ಚಿಯಂತಾಗಿದ್ದಳು. ಈ ಬಾರಿ ಹಾಗೇನಾದರೂ ಮಾಡಿದ್ರೆ ಯಾವ ಟೆಸ್ಟ್ಗಾದರೂ ಸಿದ್ಧಳಾಗಬೇಕೇ ವಿನಃ ಅಬಾರ್ಷನ್ಗೆ ಒಪ್ಪಲೇಬಾರದು ಎನ್ನುವ ನಿರ್ಧಾರಕ್ಕೆ ಬಂದಿದ್ದಳು. ಜಗದೀಶ್ ಬಾಯಿ ಬಿಟ್ಟು ಕಳೆದ ಬಾರಿಯಂತೆ ಈ ಸಲ ಅವಳನ್ನ ಆಪಾದಿಸ್ತಾ ಇರಲಿಲ್ಲ. ರಾತ್ರಿ ಮಾತ್ರ ಅವಳಿಗೆ ಬೇಡವಾದರೂ ಅವಳ ದೇಹದ ಮೇಲೆ ತನ್ನ ಗಂಡಸುತನವನ್ನ ಪ್ರತಿಷ್ಠಾಪಿಸುತ್ತಿದ್ದ. ಕಿರಣ್ಮಯಿಗೆ ಬಹಳ ಹಿಂಸೆ ಆಗ್ತಿದ್ರು ಸಹಿಸಿಕೊಳ್ತಾ ಇದ್ದಳು, ಅನಿವಾರ್ಯ ಎನ್ನುವಂತೆ. ಇದರಿಂದಾಗಿ ಗಂಡು ಹೆಣ್ಣಿನ ಸಂಬಂಧದಲ್ಲಿ ಅವಳಿಗೆ ಅಸಹ್ಯ ಉಂಟಾಗಿತ್ತು. ರಾತ್ರಿ ಯಾಕಾದ್ರೂ ಬರುತ್ತದೋ ಎಂದು ಭಯವಾಗಲು ಶುರುವಾಗಿತ್ತು. 4 ತಿಂಗಳು ತುಂಬಬೇಕಾದ್ರೆ ಜಗದೀಶ್ ಅಳಿಯ ರಾಗವನ್ನೇ ಪ್ರಾರಂಭಿಸಿ ಇದನ್ನು ತೆಗೆಸ್ಬಿಡು ಎಂದು ಹೇಳಿದಾಗ ಕಿರಣ್ಮಯಿ ತನ್ನೆಲ್ಲ ಸಹನೆಯನ್ನ ಕಳೆದುಕೊಂಡಿದ್ದಳು. ಎಲ್ಲದಕ್ಕೂ ಮಿತಿ ಇರುವಂತೆ ಸಹನೆಗೂ ಒಂದು ಮಿತಿ ಇದೆ. ಏನ್ ಬೇಕಾದ್ರೂ ಹೇಳಿ, ನಾನು ಈ ಸಲ ಡಾಕ್ಟರ್ ಹತ್ರ ಬರುವುದಿಲ್ಲ, ನಿಮ್ಮನ್ನಾದ್ರೂ ಬಿಡುತ್ತೇನೆ, ಮಗುವನ್ನ ಸಾಯಿಸಲು ಬಿಡುವುದಿಲ್ಲ. DNA ಟೆಸ್ಟ್ ಮಾಡಿಸಿ ನಿಮ್ಮ ಸಂಶಯ ನಿವಾರಿಸಿಕೊಳ್ಳಿ, ನನ್ನನ್ನ ಚಿತ್ರಹಿಂಸೆಗೆ ಒಳಪಡಿಸಬೇಡಿ. ಹಾಗಾದ್ರೆ ಹೊರಡು, ನಿನ್ನನ್ನ ನಿಮ್ಮ ಮನೆಯಲ್ಲಿ ಬಿಟ್ಬರ್ತೀನಿ. ನಿನ್ನ ಹೊಟ್ಟೆಯಲ್ಲಿ ನನ್ನ ಮಗು ಬೆಳೆಯುತ್ತಿಲ್ಲ, ನಿನ್ನ ಗೆಳೆಯನ ಮಗು ಬೆಳೆಯುತ್ತಿದೆ, ಅದಕ್ಕೆ ನಾನು ತಂದೆ ಆಗ್ಲಾರೆ, ಹೋಗುತ್ತೇನೆ. ಆದ್ರೆ ಪುನಃ ನನ್ನನ್ನ ಕರೆಯಲು ಬಂದು ಯಾವುದೇ ನಾಟಕವಾಡಬೇಡಿ. ಈಗ ಹೋದ್ರೆ ನಾನಿಂದು ನಿಮ್ಮ ಮನೆಗೆ ಕಾಲಿಡೋದಿಲ್ಲ, ನನಗೂ ಸಾಕಾಗಿದೆ. ಈ ಬಾರಿ ಹೋಗುವಾಗ ನಾನು ನಿಮ್ಮ ಹೆತ್ತವರ ಹತ್ರ ನಿಮ್ಮ ಕತೆ ಹೇಳಿಯೇ ಹೋಗುತ್ತೇನೆ. ಕಿರಣ್ಮಯಿಯ ಸ್ವರದಲ್ಲಿನ ದೃಢತೆ 2 ದಿನ ಅವನನ್ನ ಅವಳ ಸುದ್ದಿಗೆ ಹೋಗದಂತೆ ತಡೆದಿತ್ತು. ಏನು ಮಾತಾಡದೆ
ಭಾನುವಾರ ಬರುತ್ತಲೇ ಅವಳನ್ನ ಹೊರಡಿಸಿ ತಾಯಿ ಮನೆಯಲ್ಲಿ ಬಿಟ್ಟು ಹೋಗಿದ್ದ. ಮತ್ತೆ ಆ ಕಡೆ ತಲೆ ಹಾಕಲೇ ಇಲ್ಲ. ಕಿರಣ್ಮಯಿಗೆ ಇದರಿಂದ ಬೇಸರವಾದರೂ ತಾನು ಅಸಹಾಯಕಳು ಎಂದು ಭಾಸವಾಗಿರಲಿಲ್ಲ. ಆರ್ಥಿಕ ಸ್ವಾತಂತ್ರ್ಯವಿದ್ದುದರಿಂದ ಅವಳು ಯಾವುದಕ್ಕೂ ಗಂಡನ ಮೇಲೆ ಹೊಂದಿಕೊಂಡಿರಲಿಲ್ಲ. ಬದಲಾಗಿ ತಾಯಿ ಮನೆಗೆ ಬಂದ ಮೇಲೆ ಸುಧಾರಿಸಿಕೊಂಡಿದ್ದಳು. ಮನಸ್ಸಿಗೆ ನೆಮ್ಮದಿ ಸಿಕ್ಕಿದ ಹಾಗಾಗಿತ್ತು. ರಾತ್ರಿಯ ಹೆದರಿಕೆ ಇರಲಿಲ್ಲ. ಯಾರು ಏನು ಹೇಳಿದ್ದರೂ ಅವಳ ಹೊಟ್ಟೆಯಲ್ಲಿ ಬೆಳೆಯುತ್ತಿದ್ದ ಮಗುವಿಗೆ ಜನ್ಮವಿತ್ತು. ಗಂಡ ಜಗದೀಶನ ಮೇಲೆ ಸೇಡು ತೀರಿಸಿಕೊಳ್ಬೇಕೆಂಬ ಹಠ ಅವಳೊಳಗೆ ಬೆಳೆಯುತ್ತಿತ್ತು. ಈ ಬಾರಿ ಅವಳ ಎತ್ತವರು ಸುಮ್ಮನಾಗಿದ್ದರು. ಅವಳ ಪ್ರಯತ್ನ ಮಾಡಿದ್ದಾಳೆ. ಅವಳನ್ನ ದೂರುವಂತಿಲ್ಲ. 9 ತಿಂಗಳು ತುಂಬಿದ ನಂತರ ಕಿರಣ್ಮಯಿ ಗಂಡು ಮಗುವಿಗೆ ಜನ್ಮವಿತ್ತಳು. ಅವಳ ತಂದೆ ಅವಳ ಹತ್ತಿರ ಕೇಳದೆ ಜಗದೀಶನಿಗೆ ಸುದ್ದಿ ಮುಟ್ಟಿಸಿದ್ರು. ಆದರೆ ಜಗದೀಶ್ ಮಾತ್ರ ಮಗುವನ್ನ ನೋಡಲು ಬರಲಿಲ್ಲ. ಮಗು ಜಗದೀಶನ ತದ್ರೂಪವಾಗಿ ಬೆಳೆಯುತ್ತಿತ್ತು. ಕಿರಣ್ಮಯಿ ಜಗದೀಶ್ನನ್ನ ಸಂಪೂರ್ಣವಾಗಿ ಮರೆತು ತನ್ನ ಮಗು ಮತ್ತು ಕೆಲಸದಲ್ಲಿ ತನ್ನನ್ನು ತೊಡಗಿಸಿಕೊಂಡಳು. ಹೀಗಿರುವಾಗ ಒಂದು ದಿನ ಮಗುವಿಗೆ 2 ವರ್ಷ ಕಳೆದಿತ್ತು. ಜಗದೀಶನ ತಂದೆ ಕಿರಣ್ಮಯಿಯ ತಂದೆಗೆ ಫೋನ್ ಮಾಡಿ, ಕಿರಣ್ಮಯಿ ವಾಪಸ್ ಬರಲು ಇಷ್ಟಪಡದೇ ಇದ್ದರೆ ಡೈವರ್ಸ್ ಕೊಡ್ಲಿ, ಮಗನಿಗೆ ಇನ್ನೊಂದು ಮದುವೆ ಆದ್ರೂ ಮಾಡುತ್ತೇವೆ. ಅವನಿಗೆ ಅವಳ ನಡತೆಯ ಮೇಲೆ ಸಂಶಯ ಇರುವುದರಿಂದ ಅವರಿಬ್ಬರು ಒಟ್ಟಿಗೆ ಬಾಳುವುದು ಅಸಾಧ್ಯ ಎಂದೆಲ್ಲ ಹೇಳಿದಾಗ ಕಿರಣ್ಮಯಿಯ ತಂದೆಗೂ ಸಿಟ್ಟು ಬಂದು, ಇದ್ದ ಹೆಂಡತಿಯನ್ನೇ ಬಾಳಿಸಲಾಗದ ಮಾನಸಿಕವಾಗಿ ನಪಂಸಕನಾಗಿರುವ ನಿಮ್ಮ ಮಗನೊಟ್ಟಿಗೆ ಬಾಳುವ ಇಚ್ಛೆ ನನ್ನ ಮಗಳಿಗೂ ಇಲ್ಲ. ಅವಳ ಮಗನನ್ನ ನೀವು ನೋಡಿದ್ರೆ ನಿಮಗೆ ತಿಳಿಯುವುದು ಅದು ಯಾರಿಗೆ ಹುಟ್ಟಿದ್ದ ಮಗುವೆಂದು. ಅನ್ಯಾಯವಾಗಿ ಒಂದು ಹೆಣ್ಣು ಮಗುವಿನ ನಡತೆಯ ಮೇಲೆ ಸಂಶಯ ಪಡುವುದು ಸರಿಯಲ್ಲ. ಅವನಿಗೆ ಡೈವರ್ಸ್ ಬೇಕಾದ್ರೆ ಅವನೇ ಕೋರ್ಟ್ಗೆ ಹೋಗ್ಲಿ, ನಮ್ಮ ಅಡ್ಡಿಲ್ಲ ಎಂದು ಉತ್ತರಿಸಿದ್ದರು. ಇದನ್ನು ಕೇಳಿದ ಕಿರಣ್ಮಯಿ, ಅಪ್ಪ ಅವನೇನು ಕೋರ್ಟ್ಗೆ ಹೋಗೋದು, ನಾನೇ ಹೋಗುತ್ತೇನೆ. ಅವನ ಮೇಲೆ ವರದಕ್ಷಿಣೆ ಕಿರುಕುಳದ ಕೇಸ್ ಹಾಕ್ತೀನಿ. 6 ಲಕ್ಷ ನಗದು ಕೊಟ್ಟಿಲ್ವೇ, ಇನ್ನೂ ಬೇಕೆಂದು ಪೀಡಿಸಿ ತಂದೆ ಮನೆಗೆ ಕಳಿಸಿದ್ದಾನೆಂದು ಕೇಸ್ ಹಾಕಿದ್ರೆ ಬುದ್ಧಿ ಕಲಿಸುತ್ತಾರೆ. ಮಗ ಅವನದಲ್ಲವೆಂದು ಕೋರ್ಟ್ನಲ್ಲಿ ಬೇಕಾದರೆ ಪ್ರೂವ್ ಮಾಡಲಿ. ನಾನು ಯಾವ ಟೆಸ್ಟ್ಗೂ ರೆಡಿ. ನ್ಯಾಯಾಧೀಶರೇ ಮಗುವನ್ನ ನೋಡಿ ಯಾರ ಮಗುವೆಂದು ತೀರ್ಮಾನಿಸಲಿ. ಇಷ್ಟು ಅನುಭವಿಸಿದ ಮೇಲೆ ನಾನು ಎಲ್ಲದಕ್ಕೂ ತಯಾರು. ಮಗಳ ಮನದ ನೋವಿನ ಅರಿವಿದ್ದ ತಂದೆ ಅವಳ ಮಾತಿಗೆ ಎದುರಾಡಲು ಪ್ರಯತ್ನಿಸಲಿಲ್ಲ. ಕಿರಣ್ಮಯಿ ಮತ್ತೆ ತಡ ಮಾಡಲಿಲ್ಲ. ಒಬ್ಬ ಲಾಯರ್ ಹತ್ತಿರ ಹೋಗಿದ್ದಳು. ಲಾಯರ್ ಹೆಂಗಸಾದುದರಿಂದ ತಾನೇನಾದ್ರೂ ಮಧ್ಯಸ್ಥಿಕೆ ವಹಿಸಿದ್ರೆ ಅವನು ಸರಿಯಾಗಿ ನಿಮ್ಮನ್ನ ನೋಡಿಕೊಳ್ಳುವನೆಂದು ಒಪ್ಪಿದ್ರೆ ನೀವು ಪುನಃ ಗಂಡನ ಮನೆಗೆ ಹೋಗಲು ತಯಾರಿದ್ದೀರಾ ಎಂದು ಕೇಳಿದಾಗ ಕಿರಣ್ಮಯಿ ಹೇಳಿದ ಉತ್ತರ ಯಾರ ಹೃದಯವನ್ನಾದ್ರೂ ಕಲಕುವಂಥದ್ದು. ಅವನಿಗೆ ತನ್ನ ಗಂಡಸುತನದ ಮೇಲೆ ಸಂಶಯ. ತನ್ನ ಮಗುವನ್ನೇ ತನ್ನದಲ್ಲ ಎನ್ನುವವನ ಜೊತೆಗೆ ಹೇಗೆ ಬದುಕಲಿ ಮೇಡಮ್? ನಾನಂತೂ ಅವನ ಬಳಿಗೆ ಹೋಗೋದಿಲ್ಲ. ಈ ಮಗು ಅವನದ್ದೇ, ನೋಡಿದ್ರೆ ತಿಳಿಯುತ್ತದೆ. ಬೇಕಾದ್ರೆ DNA ಟೆಸ್ಟ್ ಮಾಡಿಸ್ಲಿ, ಏನಾದ್ರೂ ಮಾಡಿಸ್ಲಿ, ಮಗು ಅವನದ್ದೇ. ಆದರೆ ಅವನಿಗೆ ಬೇಗ ಡೈವರ್ಸ್ ಸಿಗಬಾರ್ದು. ಕೇಸು ಎಷ್ಟು ವರ್ಷ ಬೇಕಾದರೂ ನಡೆಯಲಿ. ನನ್ನ ತಂದೆ ಕೊಟ್ಟ ಹಣ ನಮಗೆ ಹಿಂದೆ ಸಿಗಬೇಕು. ಅವನಿಗೆ ಶಿಕ್ಷೆ ಆಗಬೇಕು. ಎಲ್ಲಾದರೂ ಅವನಿಗೆ ಬೇಗ ಡೈವರ್ಸ್ ಸಿಕ್ಬಿಟ್ರೆ ಇನ್ನೊಂದು ಮದುವೆಯಾಗಿ ನನ್ನನ್ನು ಒಸಕಿದಂತೆ ಅವಳನ್ನು ಒಸಕಿ ಆಗ್ತಾನೆ. ಹಾಗಾಗಲು ನಾನು ಬಿಡುವುದಿಲ್ಲ. ನನ್ನ ಮರ್ಯಾದೆ ಹೋದ್ರೂ ಚಿಂತೆ ಇಲ್ಲ. ಅವನಿಗೆ ಬುದ್ಧಿ ಕಲಿಸದೆ ನಾನು ಬಿಡುವುದಿಲ್ಲ. ನನ್ನನ್ನು ಗೋಳಾಡಿಸಿದ 10 ಪಟ್ಟು ಅವನು ಮಾನಸಿಕ ಹಿಂಸೆ ಅನುಭವಿಸಬೇಕು. ಅವನಿಗೆ ತನ್ನ ಮೇಲೆ ನಂಬಿಕೆ ಇಲ್ಲ. ಅವನು ಮನುಷ್ಯನಲ್ಲ, ಪ್ರಾಣಿ. ಪ್ರಾಣಿ ಜೊತೆ ಮನುಷ್ಯರು ಬದುಕುವುದು ಸಾಧ್ಯವೇ ಮೇಡಮ್? ಕಿರಣ್ಮಯಿ ವರದಕ್ಷಿಣೆ ಕಿರುಕುಳದ ಕೇಸ್ ಹಾಕಿದ್ದಳು. ಮದುವೆಗೆ ತನ್ನ ತಂದೆ ಮಾಡಿದ ಖರ್ಚು, ಕೊಟ್ಟ ನಗದನ್ನು ವಾಪಸ್ ಕೇಳಿದ್ದಲ್ಲದೆ ತನಗೆ ಕೊಟ್ಟ ಮಾನಸಿಕ ಹಿಂಸೆಗೆ 25 ಲಕ್ಷ ಪರಿಹಾರ ಧನ ಕೇಳಿದ್ದಳು. ಎಲ್ಲ ಕೇಸುಗಳಂತೆ ಕೋರ್ಟ್ನಲ್ಲಿ ಈ ಕೇಸ್ ಕೂಡ 7 ವರ್ಷ ನಡೆದಿತ್ತು. 7 ವರ್ಷದ ಮೇಲೆ ಸಿಕ್ಕಿದ ತೀರ್ಮಾನ ಅವಳ ಅಪೇಕ್ಷೆಯಂತೆಯೇ ಇತ್ತು. ಜಗದೀಶನಿಗೆ ಸರಿಯಾದ ಶಿಕ್ಷೆ ಆಗಿತ್ತು. ಅವನಿಗೆ ಯಾರೂ ಇರಲಿಲ್ಲ. ಹೆತ್ತವರು ಸತ್ತು ಹೋಗಿದ್ದರು. ಅವನೀಗ ಒಬ್ಬಂಟಿ. ಕಿರಣ್ಮಯಿಗೆ ಮಗನಿದ್ದಾನೆ. ಜಗದೀಶನ ಮನೆ ಮರೆಯಾದರೂ ಅವಳಿಗೆ ಸಲ್ಲುವ ಹಣ ಸಲ್ಲುತ್ತದೆ. ಅವನೇನಾದರೂ ಅವಳಿಗೆ ಬೇಸರವಿಲ್ಲ. ಕಿರಣ್ಮಯಿಗೆ ಆರ್ಥಿಕ ಸ್ವಾತಂತ್ರ್ಯ ಇದ್ದುದರಿಂದ ಅವಳು ಬದುಕಲು ಕಷ್ಟವಿಲ್ಲ. ಅದಿಲ್ಲದೆ ಇದ್ದವರು ಏನ್ ಮಾಡಬೇಕು? ಇಂಥ ಗಂಡನನ್ನ ಕಟ್ಟಿಕೊಂಡು ಒದ್ದಾಡಬೇಕು. ಕಿರಣ್ಮಯಿಗೆ ಆಗಾಗ್ಲಿಲ್ಲ. ಅವಳಿಗೆ ವಿದ್ಯೆ ಇತ್ತು, ಕೆಲಸ ಇತ್ತು. ಅವಳು ಕಳೆದ 10 ವರ್ಷ ಅವಳಲ್ಲಿ ಸಾಕಷ್ಟು ಧೈರ್ಯ ತುಂಬಿಸಿತ್ತು. ಯೋಚನೆಗಳನ್ನ ಕೆಡವಿ ಕಿರಣ್ಮಯಿ ಮಗನ ಕೈ ಹಿಡಿದು ಕೋರ್ಟ್ನಿಂದ ಹೊರಗೆ ಬಂದಿದ್ದಳು. ಏನೋ ಒಂದು ತೃಪ್ತಿ ಮನಸ್ಸನ್ನ ತುಂಬಿಕೊಂಡಂತೆ ಭಾಸವಾಗಿತ್ತು. ಇದು ತನ್ನೊಬ್ಬಳ ಜಯವಲ್ಲ, ತನ್ನಂತೆ ನೋವು ಅನುಭವಿಸುವವರೆಲ್ಲರ ಜಯ ಎಂದೆನಿಸಿತ್ತು. ಮಗನನ್ನು ಹಿಡಿದುಕೊಂಡಿದ್ದ ಅವಳ ಹಿಡಿತ ಗಟ್ಟಿಯಾದಾಗ ಮಗ, ಅಮ್ಮ ಕೈ ನೋಯುತ್ತೆ, ಸ್ವಲ್ಪ ಮೆಲ್ಲ ಹಿಡೀರಿ. ಹೌದು, ಗಟ್ಟಿಯಾಗಿ ಹಿಡಿದರೆ ನೋವು ಸಹಜ. ಯಾವುದೇ ಹಿಡಿತ ಹಿಂಸೆ ಆಗಬಾರ್ದು. ಹಿಡಿಯದಿದ್ದರೂ ಹಿಡಿದಂತಿರಬೇಕು. ಆಗ ನಮಗೂ ಜೀವನ ಚಕ್ರದೊಡನೆ ಉರುಳುವುದು ಸುಲಭವಾಗುತ್ತದೆ. ಈ ಯೋಚನೆಯಿಂದ ಕಿರಣ್ಮಯಿ ಮಗನ ತಲೆ ನೇವರಿಸಿ ದೃಢವಾದ ಹೆಜ್ಜೆ ಮುಂದಿಟ್ಟಳು. ಅವಳ ಮುಂದೆ ಜೀವನ ಹಲವಾರು ಮಾರ್ಗಗಳನ್ನು ತೋರಿಸುತ್ತಾ ವಿಶಾಲವಾಗಿ ತೆರೆದುಕೊಂಡಿತ್ತು. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.